40% ಕಮಿಷನ್ ನಡೀತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಬಹಳ ದೊಡ್ಡ ಆರೋಪವನ್ನು ಮಾಡಿತ್ತು. ಮಾತ್ರವಲ್ಲ, ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ರು. ಆ ದೂರಿನ ತನಿಖೆಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು. ಆ ಸಮಿತಿಯ ಅಧ್ಯಕ್ಷರನ್ನಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ವಹಿಸಿಕೊಡಲಾಗಿತ್ತು. ಸುದೀರ್ಘ ತನಿಖೆಯ ಬಳಿಕ ಇದೀಗ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತನಿಖಾ ವರದಿ ಸಲ್ಲಿಕೆಯಾಗತ್ತೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಂದ ವರದಿ ಸಲ್ಲಿಕೆ ಆಗುತ್ತೆ. ಕಾವೇರಿ ನಿವಾಸದಲ್ಲಿ ಸಿಎಂ ಅವರನ್ನು ಭೇಟಿಯಾಗಲಿಕ್ಕೆ ನಾಗಮೋಹನ್ ದಾಸ್ ರೆಡಿ ಆಗ್ತಾ ಇದ್ದಾರೆ. ಬಿಜೆಪಿ ಅವಧಿಯಲ್ಲಿ ನಡೆದಿದೆಯೆನ್ನಲಾದ ಅವ್ಯವಹಾರದ ಆರೋಪಕ್ಕೆ ಸಂಬಂಧಪಟ್ಟಂಥ ವರದಿ ಇದು. ಗುತ್ತಿಗೆ ಕಾಮಗಾರಿಗಳಲ್ಲಿ 40% ಭ್ರಷ್ಟಾಚಾರ ನಡೀತಾ ಇತ್ತು ಅನ್ನೋದು ಆರೋಪ. ಬಿಜೆಪಿ ಸರ್ಕಾರವಿದ್ದಾಗ ಆರೋಪ ಮಾಡಿದ್ರು ಗುತ್ತಿಗೆದಾರರ ಸಂಘ. ಗುತ್ತಿಗೆದಾರರ ಸಂಘದ ಆವತ್ತಿನ ಅಧ್ಯಕ್ಷರಾಗಿದ್ದರು, ಇವತ್ತಿಲ್ಲ ಅವರು, ದಿವಂಗತ ಕೆಂಪಣ್ಣ ಆರೋಪವನ್ನು ಮಾಡಿದರು. 2019ರಿಂದ ಜುಲೈನಿಂದ 2023 ಮಾರ್ಚ್ ಅವಧಿಯಲ್ಲಿನ ಕಾಮಗಾರಿಗಳ ಬಗ್ಗೆ ತನಿಖೆಯನ್ನು ಮಾಡಿದ್ದಾರೆ. ಅನೇಕ ದೂರುಗಳು ಸಲ್ಲಿಕೆಯಾಗಿದ್ದಾವೆ. ತನಿಖಾ ವರದಿಯನ್ನು ಸಿಎಂಗೆ ನಾಗಮೋಹನ್ ದಾಸ್ ಅವರು ಸಲ್ಲಿಸ್ತಾರೆ. ಎರಡು ಪ್ರಮುಖವಾದ ವಿಚಾರ ಇಲ್ಲಿದೆ. ಬಿಜೆಪಿ ಅವಧಿಯಲ್ಲಿ ನಡೆದಿದ 40% ಕಮಿಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆದರೆ, ಮತ್ತೊಂದು ಕಡೆ ಕೋವಿಡ್ ಕಾಲದಲ್ಲಿ ನಡೆದಿರುವಂಥ ಅಕ್ರಮ ಆರೋಪಗಳೇನಿದ್ದಾವೆ ಆ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ತನಿಖೆ ಆಗ್ತಾ ಇದೆ. ಸದ್ಯಕ್ಕೆ ಸಲ್ಲಿಕೆ ಆಗ್ತಾ ಇರುವಂಥದ್ದು 40% ಕಮಿಷನ್ನ ವರದಿ. ಈ ವರದಿಯಲ್ಲಿ ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಕಮಿಷನನ್ನು ಪಡೆದುಕೊಳ್ಳಲಾಗ್ತಾ ಇತ್ತು, ಗುತ್ತಿಗೆದಾರರ ಸಂಘದ ಅಂದಿನ ಅಧ್ಯಕ್ಷ ಕೆಂಪಣ್ಣ ಮಾಡಿದಂಥ ದೂರು, ಕೆಂಪಣ್ಣ ಸಲ್ಲಿಸಿದಂಥ ದೂರಿನಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ, ಸತ್ಯ ಇದ್ದರೆ ಅದಕ್ಕೆ ಪೂರಕವಾದಂಥ ದಾಖಲೆಗಳೇನಿದ್ದಾವೆ, ಪೂರಕವಾದಂಥ ಸಾಕ್ಷ್ಯಗಳೇನಿದ್ದಾವೆ, ಪ್ರತಿಯೊಂದನ್ನು ಕೂಡ ಅಧ್ಯಯನ ಮಾಡಿ ಇಡೀ ವರದಿಯನ್ನು ಸಲ್ಲಿಕೆ ಮಾಡೋರಿದ್ದಾರೆ. ಸೊ ಅಲ್ಲಿಗೆ ಬಿಜೆಪಿ ನಾಯಕರ ಎದೆಯಲ್ಲಿ ಢವಢವ ಶುರುವಾಗಿದೆ. ಅವರ ಕಾಲದಲ್ಲಿನ ಅಕ್ರಮಗಳು ಬಯಲಾದರೆ ಬಿಜೆಪಿಗೆ ಮತ್ತೊಮ್ಮೆ ಭಾರೀ ಮುಖಭಂಗ ಅನುಭವಿಸಬೇಕಾಗತ್ತೆ. ಈಗಾಗಲೇ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ 66ಕ್ಕೆ ಇಳಿದಿರುವಂಥ ಬಿಜೆಪಿ ಮತ್ತೊಮ್ಮೆ ಏನಾದರೂ ಈ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿ ಹೋದರೆ ಅಥವಾ ಭ್ರಷ್ಟಾಚಾರ ಸಾಬೀತಾದರೆ ಬಹಳ ದೊಡ್ಡ ರಾಜಕೀಯವಾದ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಮುಂಬರುವ ದಿನಗಳಲ್ಲಿ ಸ್ಥಳೀಯ ನಗರ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ, BBMP ಚುನಾವಣೆಗಳು ಬರ್ತಾ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಹೀಗೆ. ಸೊ ಆ ಚುನಾವಣೆಗಳಲ್ಲೂ ಕೂಡ ಬಿಜೆಪಿಗೆ ಬಹಳ ದೊಡ್ಡ ಮುಖಭಂಗ ಅನುಭವಿಸುವಂಥ ಅಥವಾ ಹಿನ್ನಡೆ ಅನುಭವಿಸುವಂಥ ಸನ್ನಿವೇಶ ಎದುರುಗೊಳ್ಳುತ್ತಾ, ಅಥವಾ ರಾಜಕೀಯವಾಗಿ ಮಾಡಿದಂಥ ಆರೋಪ ಅಂತ ಹೇಳಿ ಬಿಜೆಪಿ ಯಾವಾಗಲೂ ಹೇಳ್ಕೊಂಡು ಬರ್ತಾ ಇತ್ತಲ್ಲ, ಈ ವಿಚಾರದಲ್ಲಿ ಬಿಜೆಪಿ ತಪ್ಪು ಸಾಬೀತಾಗದೆ ಹೋದರೆ ಅಥವಾ ಬಿಜೆಪಿಯ ವಿರುದ್ಧ ಇರುವಂಥ ಆರೋಪಗಳು ಸಾಬೀತಾಗದೆ ಹೋದರೆ, ನಿರಾಧಾರ ಅಂತ ಹೇಳಿ ಈ ಸಮಿತಿ ವರದಿಯನ್ನು ಸಲ್ಲಿಸಿದರೆ, ಸೊ ಬಿಜೆಪಿಯ ಮೇಲೆ ಇರುವಂಥ ಒಂದು ದೊಡ್ಡ ಕಳಂಕ 40%, 40% ಕಮಿಷನ್, 40% ಕಮಿಷನ್, ಪೇ CM ಅಭಿಯಾನ ಎಲ್ಲ ಮಾಡಿ ದೇಶಾದ್ಯಂತ ರಾಜ್ಯದ ಮಾನ ಮರ್ಯಾದೆ ಹಾಳಾಗಿತ್ತಲ್ಲ, ಅದರಿಂದ ಬಚಾವಾಗುವಂಥ ಅವಕಾಶ ಬಿಜೆಪಿಗೆ ಸಿಗುತ್ತೆ. ಸೊ ವರದಿಯಲ್ಲಿ ಏನಿದೆ ಅನ್ನೋದನ್ನು ಇಲ್ಲಿವರೆಗೂ ಕೂಡ ಬಹಿರಂಗ ಆಗಿಲ್ಲ. ವರದಿಯ ಸಲ್ಲಿಕೆಯ ನಂತರದಲ್ಲಿ ಇಡೀ ಚಿತ್ರಣ ಸಿಗುತ್ತೆ. ಆ ನಂತರದಲ್ಲಿ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಒಂದು ವೇಳೆ ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ನಡೆದಿತ್ತು ಅನ್ನೋದನ್ನು ಆಧಾರ ಸಮೇತವಾಗಿ ಅದು ಸಾಬೀತಾದರೆ ಸರ್ಕಾರ ಯಾವ ಕ್ರಮ ವಹಿಸುತ್ತೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಭಾಳ ಕುತೂಹಲಕಾರಿಯಾದಂಥ ವರದಿ ಇವತ್ತು ಸಲ್ಲಿಕೆ ಆಗ್ತಾ ಇದೆ. ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈ ವಿಚಾರದಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಸಲ್ಲಿಕೆ ಮಾಡೋರಿದ್ದಾರೆ.